ಅಂತೂ ಇಟ್ಟಿಲ್ಲ, ಐ ಆಮ್ ಶೋರ್. ಇವಾಗ ಹೊರಟಿದ್ದೀವಿ. ನನ್ನ ಡ್ರೆಸ್ ಈ ತರ ಇದೆ, ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಗೈಸ್, ಇಲ್ಲಿ ಬೊಂಬಲೋನಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದು ಆಕ್ಚುಲಿ ಕೈಂಡ್ ಆಫ್ ಫೈನಲಿ ಬರ್ಡೇ ಬೈನ ಮೀಟ್ ಮಾಡಿದೆ, ವಿಶ್ ಮಾಡಿದೆ. ಇನ್ನ ವಿಶ್ ಮಾಡಿದ್ಕೆ Hello guys, welcome back to my YouTube channel. It's me Lavanya Bandari. Yes, ಇವತ್ತು ಡೇ ಮಾರ್ಚ್ 6. ಇವತ್ತು ಸ್ಪೆಷಲ್ ಡೇ ಏನಕ್ಕೆ ಅಂತಂದ್ರೆ ನನ್ನ ಹಸ್ಬೆಂಡ್ ಬರ್ಡೇ ಇವತ್ತು. ಸೊ ಅವ್ರಿಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಸೊ ಜಾಮೂನ್ ಮಾಡೋದಕ್ಕೆ ಪಾಕ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಅವರು ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಜಾಮೂನ್ ರೆಡಿ ಮಾಡಬೇಕು. ಸೊ ಎಸ್, ಇವತ್ತು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ, ಫ್ರೈಡೇ ಆಗಿರೋದ್ರಿಂದ ಮನೇಲಿ ಪೂಜೆ ಮುಗಿಸಿ, ಅವ್ರ ಬರ್ಡೇ ಕೂಡ ಇತ್ತಲ್ಲ, ಸೊ ಮನೇಲಿ ಪೂಜೆ ಮುಗಿಸ್ದೆ. ಸ್ವಲ್ಪ ಸಾಂಬ್ರಾಣಿ ಇದು ಹಚ್ಚಿದ್ದೆ. ಸೊ ಮನೆ ಫುಲ್ ಒಂದು ಸ್ವಲ್ಪ ಹೊಗೆ ಅನ್ನಿಸ್ತಾ ಇದೆ. ಸೊ ಕ್ಲಾರಿಟಿಯಾಗಿ ಬರ್ತಿದೆಯಲ್ಲ ಗೊತ್ತಿಲ್ಲ ವಿಡಿಯೋ. ಎಸ್, ಮಾರ್ನಿಂಗ್ ಬೇಗ ಎದ್ದು, ಆ್ಯಂಡ್ ನಾನು ಯಾವಾಗಲೂ ಖಾಲಿ ಹೊಟ್ಟೆಲಿ ಬೀಟ್ರೂಟ್ ABC ಜ್ಯೂಸ್ ಕುಡಿತೀನಿ. ಸೊ ನಾನೇನಂತಂದ್ರೆ ನನಗೆ ಇವಾಗ ಆಫೀಸ್ ಟೈಮಿಂಗ್ಸು ಇವಾಗ ನನಗೆ ಓಕೆ ಆಗಿದೆ. ಬಟ್ ಏನಂತಂದ್ರೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕು. 1 ವೀಕ್ ಲೈಕ್ 1 ಅವರ್ ಆಗುತ್ತೆ ಟ್ರಾವೆಲ್ ಮಾಡೋದಕ್ಕೆ. ಅದಕ್ಕೋಸ್ಕರ ನನಗೆ ಬೇಗ ಎದ್ದು ABC ಜ್ಯೂಸ್ ಎಲ್ಲ ಮಾಡ್ಕೊಳೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಈ ತರ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟೋರ್ ಮಾಡಿ ಇಟ್ಕೊಂಡು 1 ವಾರಕ್ಕೆ ಆಗೋ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ಡೈಲಿ ಈ 1 ಗ್ಲಾಸ್ ಕುಡಿತೀನಿ. ಸೊ ಎಸ್, ABC ಜ್ಯೂಸ್ ಡೈಲಿ ಖಾಲಿ ಹೊಟ್ಟೆಲಿ ನನಗೆ ABC ಜ್ಯೂಸ್ ಕುಡಿಯೋದು ನನಗೆ ತುಂಬ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಇಟ್ಸ್ ಹೆಲ್ದಿ ಆ್ಯಂಡ್ ಸ್ಕಿನ್ಗೆ ತುಂಬಾ ಹೆಲ್ದಿ ಆಗಿದೆ. ಆ್ಯಂಡ್ ಎಸ್, ಇವಾಗ ABC ಜ್ಯೂಸ್ ಕುಡಿದು ನಾನು ಜಾಮೂನ್ ರೆಡಿ ಮಾಡಬೇಕು. ನೀವು ನೋಡ್ಬೋದು ಇಲ್ಲೆಲ್ಲ ಹೊಗೆ ಹಾಗೇನೆ ಕಾಣಿಸ್ತಾ ಇದೆ. ಸೊ ಪರವಾಗಿಲ್ಲ, ಸಾಂಬ್ರಾಣಿ ಫ್ರಾಗ್ರೆನ್ಸ್ ಮನೇಲಿದ್ರೆ ಒಂಥರ ಪಾಸಿಟಿವ್ನೆಸ್ ಅನ್ಸುತ್ತೆ. ಇವಾಗ ABC ಜ್ಯೂಸ್ ಕುಡಿದು ನಾನು ಫಸ್ಟು ಜಾಮೂನ್ ಮಾಡೋದಕ್ಕೆ ಹಿಟ್ಟು ಕಲಿಸ್ಬಿಟ್ಟು ಇಟ್ಬಿಡ್ತೀನಿ, ಅವಾಗ ಈಸಿ ಆಗುತ್ತೆ. ಅಂಡ್ ಹೋಲಿ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನೀವೆಲ್ಲ, ಅಂಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವಾಗ ಜಾಮೂನ್ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಏನಂತಂದರೆ ನಾನು ಇನ್ನೂ ನಮ್ಮ ಹಸ್ಬೆಂಡ್ಗೆ ವಿಶೇ ಮಾಡಿಲ್ಲ. ಯೂಶ್ವಲಿ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ 10 ಇಯರ್ಸ್ ಪ್ಲಸ್ ಆಯಿತು. ಮ್ಯಾರೇಜ್ ಆಗಿ 2.5 ಇಯರ್ಸ್ ಆಯಿತು. ಲವ್ ಮ್ಯಾರೇಜ್. ಎಸ್, ಏನಂತಂದರೆ ಎವ್ರಿ ಇಯರ್ ಕರೆಕ್ಟಾಗಿ 12 o'clock ಫಸ್ಟ್ ವಿಶ್ ನಂದೇ ಇರ್ತಾ ಇತ್ತು. ಬಟ್ ಈ ಸತಿ ನಾನು ವಿಶ್ ಮಾಡಿಲ್ಲ. ಯಾಕೆ ಅಂತಂತಂದರೆ ಲೈಕ್ ಈ ಸತಿ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ನಾನು ವಿಶ್ ಮಾಡಿಲ್ಲ. ಇದು ನಾನು ಆ್ಯಕ್ಚುಲಿ ಅವರು ಇವತ್ತು ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ಮಧ್ಯಾಹ್ನ ಬರ್ತೀನಿ, ಸೊ ನೀನು ಲೀವ್ ಹಾಕು, ಮಾರ್ನಿಂಗ್ ಹೋಗ್ಬಿಟ್ಟು ಮಧ್ಯಾಹ್ನ ಬರೋಣ ಅಂತ ಹೇಳಿದ್ರು. ಬಟ್ ಏನಂತಂದರೆ ನಂದು ಪ್ಲ್ಯಾನು ಮಾಡಿರೋದು ತುಂಬ ಡಿಫ್ರೆಂಟ್ ಆಗಿದೆ ಈ ಸತಿ. ಏನು ಅಂತಂದರೆ ಪ್ರತಿ ವರ್ಷ ಕೂಡ ನಾನೇ ಪ್ಲ್ಯಾನ್ ಅಂದರೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ, ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಈ ಸತಿ ಅವ್ರ ಪೇರೆಂಟ್ಸ್ನೂ ಹ್ಯಾಡ್ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರ ಪೇರೆಂಟ್ಸಿಗೆ ಹತ್ರ ಆಗಬೇಕು, ಅದಕ್ಕೋಸ್ಕರ ನಾನು ಅವ್ರಿಗೆ ಹತ್ರ ಆಗೋ ಥರ ಒಂದು ಡೆಕೋರೇಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರೋದು. ಅಲ್ಲಿ ನಾನು ಎಲ್ಲಿ ಏನು ಅಂತ ಹೋಗ್ತಾ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಎಸ್, ಇವಾಗ ಅವ್ರ ಗಿಫ್ಟು 2 ಡೇಸ್ಗಿಂತ ಮುಂಚೆನೇ ಬಂದಿತ್ತು. ಸೊ ವಾರ್ಡ್ರೋಬಲ್ಲಿ ಹೈಡ್ ಮಾಡಿಕ್ಕಿದ್ದೀನಿ. ಸೀರಿಯಸ್ಲಿ ಇಲ್ಲ, ಅವತ್ತು ಬಂತು, ಚೆಕ್ ಮಾಡಿದೆ, ಎಲ್ಲ ಓಕೆ ಆಯಿತು, ಎತ್ತಿಟ್ಟೆ. ಇವಾಗ ನಾನು ಇಲ್ಲಿ ಎಲ್ಲಿಟ್ಟಿದ್ದೀನಿ ಅಂತಾನೆ ನೆನಪಾಗ್ತಾ ಇಲ್ಲ ನಾನು. ಯಾಕೆಂತಂದ್ರೆ ಬಿಸಿ ಸ್ಕೆಡ್ಯೂಲಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಬಿಡ್ತೀನಿ, ಆಮೇಲೆ ಲಾಸ್ಟಲ್ಲಿ ನಂಗೆ ನೆನಪೇ ಆಗಲ್ಲ. ಇವಾಗ ನಂಗೆ ಗೊತ್ತಾಗ್ತಾ ಇಲ್ಲ ಒಟ್ಟು ಹಿಂದೆ ಇಟ್ಟೆ ಇಲ್ಲ ಅಂತ ನಂಗೆ ಗೊತ್ತೇ ಆಗ್ತಾ ಇಲ್ಲ. ಇವಾಗ ಏನಂತಂದ್ರೆ ವರ್ಕ್
ಪ್ರೆಷರು ಮತ್ತೆ ಎಲ್ಲ ಇದು ಅರ್ಜೆಂಟ್ ಬಿಸಿ ಸ್ಕೆಡ್ಯೂಲ್ ಆಗಿರೋದ್ರಿಂದ ಯಾವ ಟೈಮಲ್ಲಿ ಏನ್ ಮಾಡಿದ್ದೆ ಅಂತಾನೆ ಗೊತ್ತಾಗ್ತಾ ಇರಲ್ಲ. ಸೊ ನಾನು ಎಲ್ಲಿ ಇಟ್ಟಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಟ್ಟು ಹಿಂದೆ ಇಟ್ಟಿದ್ದೀನಿ, ಯಾವ ರೋ ಅಲ್ಲಿ ಇಟ್ಟಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ ನೋ ಸೀರಿಯಸ್ಲಿ ನನ್ಗೆ ಅಷ್ಟೊಂದು ಮರವು ಸ್ಟಾರ್ಟ್ ಆಗೋಗ್ಬಿಡ್ತಾ. ಓ ಮೈ ಗಾಡ್. ಇಲ್ಲಿ ಸ್ಯಾರಿ ಹತ್ರ ಅಂತೂ ಇಟ್ಟಿಲ್ಲ, ಐ ಆಮ್ ಶೋರ್. ಇಟ್ಟಿದ್ರೆ ಅಥವಾ ನಾನು ಇಟ್ಟಿರೋದೇನಾದ್ರೂ ಅವ್ರಿಗೆ ಗೊತ್ತಾಗಿ ತಗೊಂಡೋಗ್ಬಿಟ್ರ ನನ್ಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರಾ? ಓ ಮೈ ಗಾಡ್. ಸೀರಿಯಸ್ಲಿ ಗೈಸ್, ನೀವು ಅನ್ಕೊಂಡಿರೋ ಗೊತ್ತಿರುತ್ತೆ ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾನೆ ಅಂತ. ಸೀರಿಯಸ್ಲಿ ನಂಗೆ ಗೊತ್ತೇ ಆಗ್ತಾ ಇಲ್ಲ ಎಲ್ಲಿಟ್ಟಿದ್ದೀನಿ ಅಂತ. ನಿನ್ನೆ ನೈಟೇ ಚೆಕ್ ಮಾಡ್ಬೇಕಾ, ಬಿಡು ಇಲ್ಲಿ ಸಿಗುತ್ತೆ ಅಲ್ಲ ಅಂತಂದ್ಬಿಟ್ಟು ಇಗ್ನೋರ್ ಮಾಡಿದೆ. ಇವಾಗ ನಾನು ಅಲ್ಲಿ ಜಾಮೂನ್ ಮಾಡ್ಲಾ, ಇಲ್ಲಿ ಇದು ಮಾಡಿ ಓಕೆ ಆಮೇಲೆ ನಾನು ಚೆಕ್ ಮಾಡ್ತೀನಿ. ಯಾಕೆಂತಂದ್ರೆ ಜಾಮೂನ್ ಆಲ್ರೆಡಿ ಕಲಸಿಟ್ಟಿದ್ದೀನಿ, ತುಂಬಾ ಹೊತ್ತಾದ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ಜಾಮೂನ್ ಮಾಡ್ಬಿಟ್ಟು ನಾನು ಆಮೇಲೆ ಬಂದಿಲ್ಲಿ ಚೆಕ್ ಮಾಡ್ತೀನಿ ಸೀರಿಯಸ್ಲಿ. ಯಾಕೆಂತಂದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಜಾಮೂನು ಸರಿಯಾಗಿ ಮೀನ್ಸ್ ಪಾಕದೊಳಗಡೆ ಸರಿಯಾಗಿ ಇದು ಮಿಕ್ಸ್ ಆಗಿಲ್ಲ ಅಂತಂದ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ಇದು ಹಾಗೆ ಇರಲಿ, ನೋ ವರೀಸ್. ಚೆಕ್ ಮಾಡೋಣ. ಅಷ್ಟೊತ್ತಿಗೆ ನೆನೆಸ್ಕೊಂತ ಜಾಮೂನ್ ಮಾಡ್ತೀನಿ, ಇರ್ಲಿ ಅಂತ ನೆನಪಾದ್ರೂ ಆಗ್ಬೋದು ಅಲ್ಲ. ಎಸ್, ಇದು ಜಾಮೂನ್ ಪ್ರಿಪೇರ್ ಆಗಿದೆ. ಸೊ ಚೆನ್ನಾಗಿ ಬಂದಿದೆ. ಎಸ್. ಸೊ ಅದೇ ಗ್ಯಾಪಲ್ಲಿ ನಾನು ಕೂಡ ಟಿಫನ್ ಮಾಡ್ಕೊಂಡೆ. ಆ್ಯಕ್ಚುಲಿ ಏನಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಇದರ ಅಪೋಸಿಟ್, ನಮ್ಮ ಬಿಲ್ಡಿಂಗ್ ಅಪೋಸಿಟ್ ಸ್ಪೋರ್ಟ್ಸ್ ಕ್ಲಬ್ ಇತ್ತು. ಬಟ್ ಇವಾಗ ಅದು ಕಾಣಿಸೋದಿಲ್ಲ. ಅದು ನೋಡ್ಕೊಂಡು ನಾನು ಅಡುಗೆ ಮಾಡ್ತಾ ಇದ್ದೆ, ಬಟ್ ಇವಾಗ ಕಾಣಿಸೋದಿಲ್ಲ ಬಿಕಾಸ್ ಮನೆ ಕಟ್ಸ್ತಾ ಇರೋದ್ರಿಂದ. ಎಸ್, ಇವಾಗ ಇದು ಪರಿಸ್ಥಿತಿ ಇದೆ. ಇವಾಗ ಹುಡುಕ್ಬೇಕು ಎಲ್ಲಿಟ್ಟಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಇವಾಗ ಎಲ್ಲ ಬಟ್ಟೆಗಳನ್ನೆಲ್ಲ ತೆಗೆದು ಮತ್ತೆ ಇದು ಮಾಡಬೇಕು. ನೋಡೋಣ, ಹುಡ್ಕೋಣ ಬನ್ನಿ. ತಿಂಡಿ ಮುಗಿಸ್ದೆ, ತಿಂಡಿನೂ ಮಾಡಿದೆ, ಜಾಮೂನು ಮುಗೀತು. ಇವಾಗ ಹುಡುಕ್ಬಿಟ್ಟು ಒಂದು ಸ್ವಲ್ಪ ನಂದು ಆಫೀಸ್ ಕೆಲಸ ಇದೆ, ಅದು ಮುಗಿಸ್ಕೋಬೇಕು. ಬೇಗ ಸಿಕ್ಕಿದ್ರೆ ಸಾಕು. ಏನು ಒಳ್ಳೆ ನಿಧಿ ಇಟ್ಟಂಗೆ ಇಟ್ಟಿದ್ದೀನಿ ನಾನು. ಅಯ್ಯೋ ದೇವ, ಅನ್ಕೋಬೇಕು ಏನ್ ನಿಧಿ ಇಟ್ಟಿದ್ದಾಳೆ, ಹಂಗ್ ಬಚ್ಚಿಟ್ಟಿದ್ದಾಳೆ ಅಂತ. ನನಗೂ ಹಂಗೆ ಫೀಲ್ ಆಗ್ತಿರೋದು, ಏನೋ ಒಳ್ಳೆ ನಿಧಿ ಇಟ್ಟಿರೋರ್ ತರ ಬಚ್ಚಿಟ್ಟಿದ್ದೀನಿ. ಸೀರಿಯಸ್ಲಿ ಗೈಸ್, ನನಗೆ ಗಾಟ್ ಇಟ್. ಓ ಮೈ ಗಾಡ್. ಏನು ಅಂತಂದ್ರೆ ಇಲ್ಲೇ ಇಟ್ಟಿದ್ದೀನಿ ಗೈಸ್ ನಾನು. ಈ ಬ್ಯಾಗು ಫುಲ್ ತೆಗೆದ್ಬಿಟ್ಟು ನೋಡ್ಬೇಕು ತಾನೆ. ನಾನ್ ಬಿಟ್ಟು ಅರ್ಧಂಬರ್ಧ ತೆಗೆದ್ಬಿಟ್ಟು ನೋಡಿದ್ರೆ ಎಲ್ಲಿ ಸಿಗುತ್ತೆ ಹೇಳಿ. ಸಿಕ್ತು, ಇದನ್ನೇ ಹುಡುಕ್ತಾ ಇದ್ದಿದ್ದು. ತೋರಿಸ್ತೀನಿ ಬನ್ನಿ. ಎಸ್, ಈ ಪ್ಯಾಕ್ ನಾನು ಅಲ್ಲೇ ಇಟ್ಟಿದ್ದೀನಿ. ಅಂದ್ರೆ ಈ ಬ್ಯಾಗ್ ಹಿಂದೆಗಡೆ ಇಟ್ಟಿದ್ದೀನಿ ನಾನು. ಬ್ಯಾಗ್ ಸರಿಯಾಗಿ ಓಪನ್ ಔಟ್ಸೈಡ್ ತೆಗ್ದೇನೆ ನೋಡಿದ್ರೆ ಈ ತರ ಇದೆ. ನಾನು ಸುಮ್ಮನೆ ಬಟ್ಟೆಗಳನ್ನೆಲ್ಲ ಇದಾಯ್ತು. ಓಕೆ ಪರವಾಗಿಲ್ಲ, ಇವಾಗ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟೋಣ. ನಾನು ಅವರಿಗೆ ಡ್ರೆಸ್ ಆರ್ಡರ್ ಮಾಡಿರೋದು, ಕಾರ್ಡ್ಸ್ ಸೆಟ್ಟು. ಈ ಕಲರ್ ಅವ್ರ ಹತ್ರ ಇಲ್ಲ. ಅಂಡ್ ಆಲ್ಸೋ ಈ ತರ ಮೆಟೀರಿಯಲ್ ಅಲ್ಲಿ ಟ್ರೆಂಡ್ ಅಲ್ಲಿ ಇರ್ಲಿಲ್ಲ, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀನಿ. ಇಟ್ಸ್ ವೆರಿ ಬ್ರ್ಯಾಂಡೆಡ್, ನಂಗೆ ವರ್ತ್ ಅನ್ನಿಸ್ತು. ಎಸ್, ಇದಕ್ಕೆ ಮ್ಯಾಚಿಂಗ್ ಶೂ ಕೂಡ ಆರ್ಡರ್ ಮಾಡಿದ್ದೆ. ಅಂದ್ರೆ ಶೂ ಮಾತ್ರ ಅವ್ರಿಗೆ ಚಾಯ್ಸ್ ಬಿಟ್ಟಿದೆ, ಬಿಕಾಸ್ ಅವರು ಶೂ ಕಲೆಕ್ಷನ್ ಗೊತ್ತು, ವೈಟ್ ತುಂಬಾ ಇಷ್ಟಪಡ್ತಾರೆ ಅಂತ. ಅದ್ರಲ್ಲಿ ಯಾವ ತರ ಇಷ್ಟಪಡ್ತಾರೆ ಅಂತ ಅಷ್ಟು ನಂಗೆ ಕ್ಲಾರಿಟಿಯಾಗಿ ಗೊತ್ತಿರಲಿಲ್ಲ. ಸೊ ಲಾಸ್ಟ್ ವೀಕು ಇಬ್ರು ಶಾಪಿಂಗ್ ಹೋಗಿದ್ವಿ. ಆ ಟೈಮಲ್ಲಿ ಶೂ ಕೊಡ್ಸೋಣ ಅಂತ, ಬಟ್ ಅದು ಸಿಗ್ಲಿಲ್ಲ. ಅವರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು, ಅದಕ್ಕೆ ನಾನು ಪೇ ಮಾಡಿದ್ದೀನಿ.
ಸೊ ಇಟ್ಸ್ ನನ್ನ ಗಿಫ್ಟ್ ಥರ. ಸೊ ಇದು ಶೂ ಪ್ಲಸ್ ಇನ್ನೊಂದು ಜೊತೆ ಡ್ರೆಸ್ ಕೊಡಿಸಿದ್ದೆ, ಅದು ಕೂಡ ಡೈರೆಕ್ಟಾಗಿ ಅವರೇ ಇಷ್ಟಪಟ್ಟು ತೊಗೊಂಡ್ರು. ಆ್ಯಂಡ್ ಇದು ಮಾತ್ರ ನಾನು ಸರ್ಪ್ರೈಸಾಗೆ ಇಟ್ಟಿದ್ದೀನಿ. ಈ ಐ ಥಿಂಕ್ ಅವ್ರಿಗೆ ಈ ಥರ ಇಷ್ಟ ಆಗುತ್ತೆ ಅಂದರೆ, ಯಾಕೆಂತಂದರೆ ಅವ್ರಿಗೆ ಸ್ಟೈಲಿಶ್ ಅಂದರೆ ಲೈಕ್ ಟ್ರೆಂಡ್ ಯಾವುದಿರುತ್ತೋ ಅದನ್ನು ಟ್ರೈ ಮಾಡೋದಕ್ಕೆ ಆ್ಯಂಡ್ ಅವರ ಪರ್ಸ್ನಾಲಿಟಿಗೆ ಆ್ಯಂಡ್ ಅವರು ಸ್ಟೈಲ್ಗೆ ಇದು ತುಂಬ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಾನೊಂದು ಸ್ವಲ್ಪ ಕೊರಿಯನ್ ಸ್ಟೈಲ್ ಇಷ್ಟಪಡೋದ್ರಿಂದ ಇದರಲ್ಲಿ ಈ ಥರ ನಾನು ಚೂಸ್ ಮಾಡಿ ಕೊಡ್ತಾ ಇದ್ದೀನಿ. ಐ ಹೋಪ್ ಹಿ ವಿಲ್ ಲೈಕ್. ಲೆಟ್ಸ್ ಸಿ. ಗೈಸ್, ನಾನು ಈ ಸ್ಯಾರಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದು ತುಂಬ ದಿವಸದಿಂದ ಸ್ಟಿಚ್ ಮಾಡಿ ಇಟ್ಟಿದ್ದೆ, ಬಟ್ ಎಲ್ಲೂ ಯಾವುದಕ್ಕೂ ಟೈಮ್ ಸಿಗಲಿಲ್ಲ. ಲೈಕ್ ಅಂದರೆ ಯಾವ ಫಂಕ್ಷನ್ನು ಸಿಗಲಿಲ್ಲ ಈ ಥರ ಸ್ಯಾರಿ ಹಾಕ್ಕೊಳೋದಕ್ಕೆ. ಈ ಸ್ಯಾರಿ ಹಾಕ್ಕೊತೀನಿ. ಸೊ ನಾನು ಬುಕ್ ಮಾಡಿರೋ ಅಲ್ಲಿ ಮ್ಯಾಚ್ ಆಗುತ್ತೆ, ಅದಕ್ಕೆ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ತೋರಿಸ್ಬೇಕು, ನಾನು ರೀಸೆಂಟಾಗಿ ಜ್ಯುವೆಲರೀಸ್ ತೊಗೊಂಡೆ. ಇದೊಂದು ಸೆಟ್ ನೋಡಿ, ಇದು ಆ್ಯಂಡ್ ಇದು ನಾನು ತೊಗೊಂಡಿದ್ದು ನಮ್ಮ ಆಂಟಿಯವ್ರ ಹತ್ರನೇ ನಾನು ತೊಗೊಂಡಿದ್ದು. ಕಮ್ಮಿ ಪ್ರೈಸಿಗೆ ಬಿತ್ತು, ಸೊ ತೊಗೊಂಡೆ ಇದೊಂದು. ಮತ್ತು ಇದೊಂದು ಬ್ರೇಸ್ಲೆಟ್ ಒಂದು ತೊಗೊಂಡೆ. ಏನು ಅಂತಂದರೆ, ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೆ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಹೇಳಿ ಅಂತ. ಅವರು ಬರ್ತಾಯಿದ್ದೀನಿ ಅಂತ ಹೇಳಿದ್ರು, ಬಟ್ ವಿಶ್ ಮಾಡಿಲ್ವಲ್ಲ, ಸೊ ಕಾಲಲ್ಲೂ ವಿಶ್ ಮಾಡಲಿಲ್ಲ. ಸ್ವಲ್ಪ ಬೇಜಾರಾಗಿದ್ದಾರೆ, ಅದು ಗೊತ್ತಾಯಿತು. ಬೇಜಾರದಲ್ಲೇ ಮಾತಾಡಿದ್ರು. ನನಗೂ ಬೇಜಾರಾಯಿತು. ಅಯ್ಯೋ, ಇದೇ ಫಸ್ಟ್ ಟೈಮ್ ನಾನು ಇಷ್ಟೊತ್ತಾದರೂ ವಿಷಯ ಮಾಡಿಲ್ಲ. ಸೊ ವಿಶ್ ಮಾಡ್ಬೋದು ಕಾಲಲ್ಲಿ, ಬಟ್ ಅವ್ರು ಬರಲಿ ಡೈರೆಕ್ಟಾಗಿ ವಿಶ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಸಾರಿ ಕಣೋ, ಅವರು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ ವಿಶ್ ಮಾಡೋದಕ್ಕೆ. ನಾನು ಅವರೆಷ್ಟು ವೆಯ್ಟ್ ಮಾಡ್ತಿದ್ದಾರೋ ನನ್ನ ಕಡೆಯಿಂದ ವಿಶ್ಗೆ, ಅಷ್ಟೇ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ ವಿಶ್ ಮಾಡೋದಕ್ಕೆ. ಸೊ ಆ್ಯಂಡ್ ಇನ್ನೊಂತಂದರೆ, ನಾನು ಆಫೀಸ್ಗೆ ಹೋಗಿದ್ದೀನಿ ಅಂತ ಹೇಳಿದ್ದೀನಿ, ಬಟ್ ಹೋಗಿಲ್ಲ. ಸ್ವಲ್ಪ ನನಗೆ ತುಂಬ ಕೆಲಸಗಳಿತ್ತು ಮನೇಲಿ. ನಾನು ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಇದು ಮಾಡಿ, ಹಾಗೆಯೇ ಒಂದು ಸ್ವಲ್ಪ ಆಫೀಸ್ ವರ್ಕು ಕೂಡ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಫ್ರೀ ಆದೆ. ಆ್ಯಂಡ್ ಇನ್ನೊಂದು ಅಂತಂದರೆ, ನಮ್ಮ ಮನೆಯವ್ರಿಗೆ ನಾನು ಹೇಳಿದ್ದೀನಿ, ನಾನು ಆಫೀಸ್ಗೆ ಹೋಗಿದ್ದೀನಿ ಅಂತ ಹೇಳಿದ್ದೀನಲ್ಲ, ಸೊ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಅವ್ರು ಬರೋ ಟೈಮಲ್ಲಿ ನಾನು ಮನೇಲಿ ಇರಬಾರ್ದು ಅಂತ, ಇರದೇ ಇರೋ ರೀತಿ ನಾನು ಪೋರ್ಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಅವ್ರು ಬಂದರೂ ನಾನು ಇನ್ನೂ ಆಫೀಸಿಂದ ಬಂದಿಲ್ಲ ಅಂತ ಅಂದ್ಕೋಬೇಕು. ಅದಕ್ಕೋಸ್ಕರ ನಾನು ಇವಾಗ ಗಾಡಿಲೇ ಅಲ್ವಾ ಯೂಶ್ವಲಿ ಹೋಗೋದು. ಸೊ ಗಾಡೀಲಿ ಹೋಗೋದ್ರಿಂದ ನನ್ನ ಗಾಡಿನ ಸ್ವಲ್ಪ ಬೇರೆ ಕಡೆ ಪಾರ್ಕ್ ಮಾಡಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಗೊತ್ತಾ ಗೈಸ್, ನಾವು ಅವ್ರಿಗೆ ಸರ್ಪ್ರೈಸ್ ಚಿಕ್ಕದು ಮಾಡ್ತೀವೋ ದೊಡ್ಡದು ಮಾಡ್ತೀವೋ, ಇಟ್ಸ್ ನಾಟ್ ಅಟ್ ಆಲ್ ಮ್ಯಾಟರ್. ಸ್ಮಾಲ್ ಆಗಲಿ ಬಿಗ್ ಆಗಲಿ, ಒಂದು ಸ್ಮಾಲ್ ಖುಷಿ ಕೂಡ ಅದು ಮೆಮೊರೇಬಲ್ ಆಗುತ್ತೆ. ಸೊ ಅಷ್ಟೇ ನನ್ನ ಇಂಟೆನ್ಷನ್. ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರೋಣ ಬನ್ನಿ. ಎಲ್ಲಿ ಪಾರ್ಕ್ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ಮನೆಗಳು ಬೇರೆ ಎಲ್ಲ ಕಟ್ಟಿಸ್ತಾ ಇದ್ದಾರೆ. ಗಾಡಿ ಇಲ್ಲಿದೆ. ನನ್ನ ಗಾಡಿನ ಯಾರೋ ಸೆಂಟ್ರ್ ಸ್ಟ್ಯಾಂಡ್ ಹಾಕಿದ್ದಾರೆ. ಆ್ಯಕ್ಚುಲಿ ಯಾರು ಅಂತ ಗೊತ್ತಿಲ್ಲ, ನಂಗೆ ಸೆಂಟ್ರ್ ಸ್ಟ್ಯಾಂಡ್ ಎಲ್ಲ ಹಾಕೋಕ್ಕೆ ಬರೋಲ್ಲ. ಇವಾಗ ಗಾಡಿ ಎಲ್ಲಿ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ಫುಲ್ಲು ಮನೆಗಳು ಕಟ್ಟಿಸ್ತಾ ಇದ್ದಾರೆ. ಇಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ, ಮತ್ತು ಅಲ್ಲಿ ಲಾಸ್ಟಲ್ಲಿ ಕಟ್ಟಿಸ್ತಾ ಇದ್ದಾರೆ. ಗೈಸ್, ಗಾಡಿ ಪಾರ್ಕು ಇಲ್ಲೆಲ್ಲೂ ಅಷ್ಟು ಜಾಗಗಳಿಲ್ಲ. ಜಾಗ ಇದೆ, ಬಟ್ ಮನೆಗಳು ಕಟ್ಟಿಸ್ತಾ ಇರೋದ್ರಿಂದ ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಯೂಶ್ವಲಿ ನಮ್ಮ ಬಿಲ್ಡಿಂಗ್ ಮುಂದೆನೇ ಪಾರ್ಕ್ ಮಾಡ್ತೀನಿ. ನಾನು ಪಾರ್ಕಿಂಗ್ ಒಳಗಡೆ ಎಲ್ಲ ಹಾಕೋದಿಲ್ಲ, ಸ್ವಲ್ಪ ಭಯ ಆಗುತ್ತೆ. ಸೊ ಅಲ್ಲೇ ಸ್ವಲ್ಪ ನೆಕ್ಸ್ಟ್ ಬಿಲ್ಡಿಂಗ್ ಪಕ್ಕ ಹಾಕಿದ್ದೀನಿ. ಮೇ ಬಿ ಅಲ್ಲಿ ಎಲ್ಲ ನೋಡೋಣ ಅಂದ್ಕೊಂಡು ಹಾಕಿದ್ದೀನಿ. ನೋಡಬೇಕು, ಕಾಣಿಸಲ್ಲ, ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ ಅವರು. ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಇವಾಗ ಈ ಕೀನ ಹೈಡ್ ಮಾಡಬೇಕು. ಯಾಕೆಂತಂದರೆ ಯೂಶ್ವಲಿ ನನ್ನ ಕೀ ಆ್ಯಂಡ್ ಈ ಸ್ಪೆಕ್ಸು, ಆ ಚಾರ್ಜರು, ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಅದಕ್ಕೆ ಇದನ್ನೆಲ್ಲ ಹೈಡ್ ಮಾಡಬೇಕು ಅವ್ರು ಬರೋ ಅಷ್ಟೊತ್ತಿಗೆ. ಹಾಗೆಯೇ ಒಂದು ಲೆಟರ್
ಮಾಡ್ತೀನಿ ಹ್ಯಾಪಿ ಬರ್ಡೇ ಅಂತ ಸಮಥಿಂಗ್. ಸೊ ನೋಡೋಣ ಹೇಗೋಗುತ್ತೆ ಅಂತ. ಹ್ಯಾಪಿ ಬರ್ಡೇ. ಇದಕ್ಕೋಸ್ಕರನೇ ಡೈರೆಕ್ಟ್ ಆಗಿ ವಿಶ್ ಮಾಡ್ಬೇಕಂತ ಕಾಯ್ತಾ ಇದ್ದಿದ್ದು. 12 ವಿಷಯ ಬರೀತಿಲ್ಲ. ಬೆಳಗ್ಗೆ ಮಾಡಿದೆ. ಬೇಜಾರಾಯ್ತಾ 12 ಇಷ್ಟೊತ್ತವರೆಗೂ ವಿಷಯ ಮಾಡಿಲ್ಲ ಅಂತ? ಗೊತ್ತು ನಂಗೇನೋ ಈ ತರದ್ದು ಏನೋ ಒಂದು ಮಾಡಿಟ್ಟಿರ್ತೀಯ ಅಂತ. ನಿಮ್ಗೆ ಬಿಗ್ ಸರ್ಪ್ರೈಸ್ ಇದೆ. ವೆಯ್ಟ್ ಅಷ್ಟು ಖುಷಿ ಪಡ್ತೇನೆ. ಗೊತ್ತಾಯ್ತು ಬಿಡು. ಏನಂತ? ಸರ್ಪ್ರೈಸ್ ಏನಂತ? 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 ಏನ್ ಗೊತ್ತಾಯ್ತು? ಸರ್ಪ್ರೈಸ್ ಸರ್ಪ್ರೈಸ್ ಅದು. ವೇಟ್ ಮಾಡು. ಏಕೆ? ಸರ್ಪ್ರೈಸ್ ಯಾಕೆ ಬಿಡು ಹೇಳಲ್ಲ. ಸರ್ಪ್ರೈಸ್ ಹೆಂಗೈತೆ ಹೇಳಿ. ಇದೇನಾ ಹೇಳಿದ್ದು? ಇದಕ್ಕೆ ವೈಕ್ಷುನಾ ಇವಾಗ ಹಾಕೊಬೇಕಾ? ಹಾಕು ಹೇಗಿದೆ ನೋಡು. ಇವಾಗ ಇದು ಫಂಕ್ಷನ್ ಬರ್ತ್ಡೇಗೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಎಲ್ಲಿ ಹೇಳಂತ ಹೇಳ್ಬಿಡು ನೋಡೋಣ. ಎಲ್ಲಿ ಹೇಳು? ಕಲ್ಯಾಣ ನಗರ. ಕಲ್ಯಾಣ ನಗರ ಅಂತ ಗೊತ್ತು, ನಾನೇ ಲೊಕೇಶನ್ ಹೇಳಿದ್ದು. ಸರಿ ತಗೊಂಬೋಗು. ಇಲ್ಲೇ ಇದೆ. ಫೈನಲಿ ಬರ್ಡೇ ಬೈನ ಮೀಟ್ ಮಾಡಿದೆ, ವಿಶ್ ಮಾಡಿದೆ. ಇನ್ನ ವಿಶ್ ಮಾಡಿದ್ಕೆ ಏನ್ ಅನ್ನಿಸ್ತಾ? ಅಲ್ಲೇ ಮೈಕ್ ಇದೆ, ನಿನ್ನ ಹತ್ರನೇ ಇದೆ. ಏನಾದ್ರೂ ಮಾತಾಡ್ತೀಯ ಅಂತ ಅಲ್ಲಿ. ಎಲ್ಲಿ? ಸರಿ ಕೊಡು. ಇದೇ ಫಸ್ಟ್ ಟೈಮು ಇವಾಗ ವಿಶ್ ಮಾಡ್ತಾ ಇರೋದು. ಹೇಗನ್ನಿಸ್ತು? ಎಕ್ಸೈಟೆಡ್. ಅನ್ಕೊಂಡಿದ್ದೆ ಏನು ಕುವಳು ವಿಷಯ ಮಾಡ್ತಾ ಇಲ್ಲ ಅಂತ ಅನ್ಕೊಂಡಿಲ್ಲ. ನಂಗೆ ಗೊತ್ತು ಏನಾದ್ರು ಒಂದು ಇಟ್ಟಿರ್ತೀಯ ಬಾಂಬ್ ಈ ತರ ಅಂತ. ನನ್ ಗಾಡಿ ನೋಡ್ಬಿಟ್ಟು ಅವ್ರು ಬಂದಿಲ್ಲ ಅನ್ಕೊಂಡು ನನಗೆ ಕಾಲ್ ಮಾಡಿದ್ರು. ಬಟ್ ನಾನು ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ತಿದ್ದೆ. ಅರ್ಜೆಂಟಲ್ಲಿ ಕ್ಯಾಮ್ರಾ ಸೆಟ್ ಮಾಡಕ್ಕೆ ಕಷ್ಟ ಆಗ್ತಾ ಇತ್ತು. ಫೈನಲಿ ಮಾಡಿದೆ. ನಾನು ಬರ್ತಾ ಇದ್ದೀನಿ ಇಷ್ಟೊತ್ತಿಗೆ ಅಂತ ಹೆಂಗ್ ಗೊತ್ತು? ಆಲಿಸ್ತಾ ಇದ್ದೆ ಲಾಕ್ ಹಾಕೋದಕ್ಕೆ ಕಾರ್ನ. ಲಾಕ್ ಸೌಂಡ್ ಬಂದ್ಬಿಟ್ಟ ಅಂತ ಅಂದ್ಬಿಟ್ಟು ಫಸ್ಟ್ ಆಗಿ ಮಾಡಿದೆ. ನನ್ ಗಾಡಿ ಎಲ್ಲಿ ಮುಂದೆ ಹಾಕಿದೀನಿ ಅದನ್ನ ನೋಡೇ ತಾನೇ ಅವಳು ಇಲ್ಲ ಅಂತ ಅನ್ಕೊಂಡಿದ್ದು. ಹೌದು. ಇಷ್ಟ ಆಯ್ತಾ ಡ್ರೆಸ್? ಓಕೆ, ನಾನು ರೆಡಿ ಆಗಿ ಸಿಗ್ತೀನಿ. ಮಿಸ್ ಇವಾಗ ಹೊರಟಿದ್ದೀವಿ. ನನ್ನ ಡ್ರೆಸ್ ಈ ತರ ಇದೆ. ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಸ್ಯಾರಿನ ಡ್ರೆಸ್ ಈ ತರ ಹಾಕೊಂಡಿದ್ದೀನಿ. ಆಕ್ಚುಲಿ ಬ್ಯಾಗಲ್ಲಿ ಜಾಮೂನ್ ಇದೆ. ನಿಮ್ಮ ಡ್ರೆಸ್ ತೋರಿಸಿ. ಗೈಸ್ ಇವಾಗ ಹೊರಟಿದ್ದೀವಿ. ರೀಚ್ ಆಗೋಕ್ಕೆ 1 hour 15 minutes ತೋರಿಸ್ತಾ ಇದೆ. ಸೊ ಇವಾಗ ಟ್ರಾಫಿಕ್ ಟೈಮ್ ಗೊತ್ತಲ್ಲ, 6 o'clock ಮೇಲೆ ಆದರೆ. ಸೊ ಆನ್ ಟೈಮಿಗೆ ರೀಚ್ ಆದರೆ ಸಾಕು. ಎಸ್, ಗೈಸ್ ನಾನು ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದೆ. ಹಾಗೇನೆ ಇಲ್ಲಿ ಏನಂತಂದ್ರೆ ಸ್ಪೆಷಲ್ ಆಗಿ ನಾನು ನೋಡಿದ್ದು ಬಲೋನಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದು ಆಕ್ಚುಲಿ ಕೈಂಡ್ ಆಫ್ ಸ್ವೀಟ್. ಇಟ್ಸ್ ಡೋನೆಟ್ ಅಂಡ್ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಇಲ್ಲಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬನ್ನಿ, ಅದು ಅವ್ರ ಹತ್ರನೇ ಕೇಳೋಣ ಯಾವ್ದೇ ಫ್ಲೇವರ್ಸ್ ಇದೆ ಅಂತ ಕೇಳೋಣ. ಬನ್ನಿ. ಇಲ್ಲಿ
ಇಲ್ಲಿ ಈ ಸ್ವೀಟ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಇದು ಏನು ಅಂತ ಹೇಳ್ತೀರಾ? ಇದು ಬಂದು ಬಂಬುಲೋನಿ, ಹೋಮ್ ಮೇಡ್ ಬಂಬುಲೋನಿ ಸ್ಟಾರ್ಟ್ ಮಾಡಿದೀವಿ ನಾವು. ಸೊ ಇದರಲ್ಲಿ ನಮ್ಮ ಹತ್ರ ಫ್ಲೇವರ್ಸ್ ಕೂಡ ಇದೆ. ವಿ ಹ್ಯಾವ್ ವನಿಲಾ, ವಿ ಹ್ಯಾವ್ ಚಾಕ್ಲೇಟ್, ಸ್ಟ್ರಾಬೆರಿ ಅಂಡ್ ವಿ ಹ್ಯಾವ್ ಬ್ಲೂಬೆರೀಸ್. ಯಾ, ಇಟ್ಸ್ ಆಲ್ ಆಫ್ ಸ್ವೀಟ್ ಆನ್. ಸ್ಟ್ರಾಬೆರಿ, ಇದು ಸ್ಟ್ರಾಬೆರಿ ಫ್ಲೇವರ್. Okay. ಮತ್ತೆ ಇದು ಬಂದು ಚಾಕ್ಲೇಟ್ ಮತ್ತೆ ವನಿಲಾ. ಬ್ಲೂಬೆರಿ ಇತ್ತು, ಜಸ್ಟ್ ನಾವು ತಗೊಂಡಿದ್ದಾರೆ. ಓಕೆ ಗೈಸ್, ಬ್ಲೂಬೆರಿ ಆಲ್ರೆಡಿ ಸ್ಟಾಕ್ ಎಂಟಿ ಆಗಿದೆ. ಯಾಕೆ ಅಷ್ಟು ಫ್ಲೇವರ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸತಿ ಇಲ್ಲಿ ಬಂದು ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಮಾಡ್ತೀನಿ. ನಿಮ್ದು ಯಾವ್ದಾದ್ರು ಚಾನಲ್ ಇದೆಯಾ? ಇಲ್ಲ, ಚಾನೆಲ್ ಇಲ್ಲ, ಇನ್ಸ್ಟಾ ಪೇಜ್ ಇದೆ. ಇನ್ಸ್ಟಾ ಪೇಜ್ ನ ಫಾಲೋ. ಎಸ್, ನಾನು ಇನ್ಸ್ಟಾ ಪೇಜ್ ನಾನು ಲಿಂಕ್ ಕೂಡ ಕಳಿಸ್ತೀನಿ. ನೀವು ಇನ್ಸ್ಟಾ ಪೇಜಲ್ಲಿ ನೀವು ಫಾಲೋ ಮಾಡ್ಬೋದು. ಸೊ ಸಪೋರ್ಟ್. ಯಾ, ಸೊ ಸಪೋರ್ಟ್ ಮಾಡೋಣ. ಅಂಡ್ ಆಲ್ ದ ಬೆಸ್ಟ್ ಯುವರ್ ಬಿಸ್ನೆಸ್. ಸೊ ಮಚ್. ನಮ್ಮ ಅತ್ತೆ ನಮ್ಮ ಮಾವ ಬಂದಿದ್ದಾರೆ. ಇವಾಗ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಆಮೇಲೆ ಅವ್ರನ್ನ ಕರೆಸ್ಕೊಂತೀನಿ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ. ಲೈವ್ ಲೊಕೇಶನ್ ಕಳಿಸ್ಕೊಂಡಿದ್ದೀನಿ, ನೋಡೋಣ. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you.
ಮಗನ್ ಬರ್ಡೇ ಏನ್ ಅನ್ನಿಸ್ತು ಸೆಲೆಬ್ರೇಷನ್ ಮಾಡಿ? ಈ ಬಂದಿರೋರಿಗೆ ಸರ್ಪ್ರೈಸ್ ಆಗಿತ್ತು. ನಿಜನಾ? ಯಾಕಂದ್ರೆ ಇಂಥ ಜಾಗದಲ್ಲಿ ಹುಡ್ಕಾಡ್ಕೊಂಬಂದು ಈ ಪ್ಲೇಸ್ ಎಲ್ಲ ಹುಡ್ಕೊಂಡು ನೀನು ಸರ್ಚ್ ಮಾಡಿ ಬರ್ಡೇನ ಸೆಲೆಬ್ರೇಷನ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದು ದೊಡ್ಡ ವಿಚಾರ. ಅದರಲ್ಲೂ ಅವ್ರ ಅಪ್ಪ ಅಮ್ಮನ್ನ ಕರ್ಕೊಂಬಂದು ಗೊತ್ತಿಲ್ದಂಗೆ ಅವ್ರು ಮೇಂಟೈನ್ ಮಾಡ್ಕೊಂಡು ಅವ್ರನ್ನ ಕರೆಸಿ ಅವ್ರಿಗೆ ಸಡನ್ ಆಗಿ ಸರ್ಪ್ರೈಸ್ ಕೊಡೋದು ಇದ್ದಿದ್ದು ಬರ್ತಡೇ ಗಿಫ್ಟು ಅಂತ ಹೇಳ್ಬೋದು. ಆಯ್ತಾ? ಸೊ ಆ ಥರ ಸರ್ಪ್ರೈಸ್ ಆಗಿ ಅವತ್ತ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಭಾಳ ಒಳ್ಳೇದು. ನಿಮ್ಗೇನ್ ಅನ್ನಿಸ್ತು? ನಮಗೂ ಅದೇ ಖುಷಿ ಅಮ್ಮ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಈ ತರ ಸರ್ಪ್ರೈಸ್ ಆಗಿ ಮಾಡಿದ್ದು. ಮಾತಾಡಿ. ತುಂಬಾ ಖುಷಿ ಆಯ್ತಮ್ಮ ಈ ತರ ಸರ್ಪ್ರೈಸ್ ಎಲ್ಲ. ಮಗನ್ ಗೊತ್ತಿಲ್ದಂಗೆ ಕರ್ಕೊಂಡ್ ಬಂದಿದ್ದು ಎಲ್ಲ ಇದೆಲ್ಲ ತುಂಬಾ ಈ ಜಾಗ ಪ್ಲೇಸ್ ಈ ತರ ಪ್ಲೇಸ್ ಎಲ್ಲ ಇಷ್ಟ ಆಯ್ತು, ಖುಷಿ ಆಯ್ತು. ಓಕೆ, ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ನಮ್ ಬರ್ಡೇ ಬಾಯ್ನ ಕೇಳೋಣ ಹೇಗ್ ಅನ್ನಿಸ್ತು ಅಂತ. ಬರ್ಡೇ ಬಾಯ್ ಹೇಳಿ. Yeah, first of all, I'd like to thank you so much for like making my day very special with my parents. Thank you. Now, birthday gifts kinta like they're my gift. Okay, so really, our place is amazing, really good. And, like this was unexpected, literally. Okay, so that mele okay, like everything is fine. ಖುಷಿ ಆಯ್ತಾ? Yeah, tumba. ಅದೇ ಬೇಕಾಗಿತ್ತು. ಸೊ ಫೈನಲಿ ಸರ್ಪ್ರೈಸ್ ಅವ್ರಿಗೆ A to Z ಸ್ಟಾರ್ಟಿಂಗ್ ಟು ಎಂಡ್ ವರ್ಗು ನಾನು ಏನ್ ಪ್ಲಾನ್ ಮಾಡಿದ್ನೋ ಅದೆಲ್ಲ ಪರ್ಫೆಕ್ಟ್ ಆಗಿ ಆಯ್ತು. ಬಿಕಾಸ್ ಆಫ್ ಈಸ್ ಬರ್ಡೇ ಅಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದು ಅಂಕಲ್, ನಮ್ಮ ಮಾವ. ಅದು ಮಂಡೆಯಿಂದನೂ ನನಗೆ ಅವ್ರು ಕಾಲ್ ಮಾಡಿ ಓಕೆ ಅಮ್ಮ ಅಂತ ಹೇಳಿದ್ರು. ಒಂದು ಕೂಡ ಕ್ಲೂ ಬಿಟ್ಕೊಡ್ದೇನೆ ನನ್ನ ಜೊತೆ ಸಪೋರ್ಟ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಅಂಡ್ ನೀವಿಬ್ರು ಕೂಡ ಅಷ್ಟೇ, ನಿಮ್ಮ ಟೈಮ್ ಇದು ನಮಗೆ ಕೊಟ್ಟಿದ್ಕೆ ನಮ್ಮಿಬ್ರಿಗೂ ತುಂಬಾ ಖುಷಿ ಆಯ್ತು. ಈ ಸತಿ ಎವ್ರಿ ಇಯರ್ ನಾವಿಬ್ರೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ಸತಿ ನಮ್ಮ ಅತ್ತೆ ಮಾವನ ಕರ್ಕೊಂಡು ಸೆಲೆಬ್ರೇಟ್ ಅಂದ್ರೆ ಗೆಟ್ ಟುಗೆದರ್ ತರ ಆಯ್ತು. 4 ಮೆಂಬರ್ಸ್ ಹೋಗಿ ತುಂಬಾ ವರ್ಷನೇ ಆಯ್ತು, ಎಲ್ಲೂ ಹೋಗಿರ್ಲಿಲ್ಲ ಅಷ್ಟೊಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ. ಇವತ್ತು ಇವ್ರ ಬರ್ಡೇ ದಿನ ಇಲ್ಲಿ ಡಿನ್ನರ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಅಂಡ್ ಆಲ್ಸೋ ಇದು ಸೋ ಮಚ್. ಅಂಡ್ ನಿಮ್ 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದ್ಕೆ. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. Thank you. ಎಸ್ ಗೈಸ್, ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ತುಂಬಾ ಅಂದರೆ ತುಂಬ ಚೆನ್ನಾಗಾಯ್ತು, ತುಂಬ ಖುಷಿ ಆಯಿತು ಈ ಸತಿ. ಅವ್ರ ಪೇರೆಂಟ್ಸ್ ಕೂಡ ಖುಷಿ ಪಟ್ಟರು, ವೀರನೂ ಖುಷಿ ಪಟ್ಟರು, ನಾನು ಖುಷಿ ಪಟ್ಟೆ. ಯಾಕೆ ಅಂತಂದರೆ ಪ್ಲ್ಯಾನ್ ಸಕ್ಸಸ್ಫುಲ್ ಆಯಿತು. ಕಂಪ್ಲೀಟ್ ಮಿಷನ್ ಕಂಪ್ಲೀಟೆಡ್. ಸಖತ್ ಖುಷಿ ಆಯಿತು. ಏನು ಅಂತಂದರೆ ಆವಾಗಲೇ ಹೇಳ್ದಂಗೆ ನಾನು ಪ್ಲ್ಯಾನ್ ಮಾಡೋದು ದೊಡ್ಡದಲ್ಲ, ಪ್ಲ್ಯಾನ್ ಕರೆಕ್ಟಾಗಿ ಅದು ಸಕ್ಸಸ್ ಆಗುತ್ತಲ್ಲ ಅದು ಬಿಗ್ ಥಿಂಗ್. ಸೊ ನನ್ನ ವಿಷಯದಲ್ಲಿ ಈ ಸತಿ ತುಂಬ ಪರ್ಫೆಕ್ಟಾಗಿ ಸ್ಟಾರ್ಟಿಂಗ್ ಟು ಎಂಡಿಂಗ್ ನಾನು ಏನು ಅಂದ್ಕೊಂಡಿದ್ದೆ ಒಂದು ಪರ್ಫೆಕ್ಟಾಗಿ ಆಯಿತು. ಅಂಡ್ ಎಸ್, ಅವರು ಹೊರಟರು, ಅತ್ತೆ ಮಾವನು. ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಹೇಗೆ ಅನ್ನಿಸ್ತವಿ? Oh my god, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಬಿಕಾಸ್ ಟುಡೇ ಯು ಮೇಡ್ ಮೈ ಡೇ ಅಗೇನ್. ಅಂಡ್ ನೀನ್ ಪ್ಲಾನ್ ಮಾಡಿರೋದು, ನೀನ್ ಇಟ್ಟಿರೋ ಸರ್ಪ್ರೈಸಸ್ ಟಿಲ್ ನೌ ಇಟ್ಸ್ ಲೈಕ್ ನೆವರ್ ಲಾಸ್ಟಿಂಗ್. ಓಕೆ, ಸೊ ಅಷ್ಟೇ. ಯಾ, ಸೊ ಫೈನಲಿ ಐ ಆಮ್ ಲಕ್ಕಿ ಟು have such a wife in my life. ಥ್ಯಾಂಕ್ ಯು. ಯಾ, ಎಸ್. ಏನಂತಂದರೆ ಎಲ್ಲರೂ ಅನ್ಕೊಂಬಂದು ಏನಿದು ಎಲ್ಲ ಚಿಕ್ಕ ಮಕ್ಳುದಾರೆ. ಬಟ್ ಏನಂತಂದರೆ ಸ್ಮಾಲ್ ಥಿಂಗ್ಸಲ್ಲಿ ನಾವು ಖುಷಿ ಪಡಬೇಕು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ದೊಡ್ಡದಾಗಿತ್ತು ಚಿಕ್ಕದಾಯಿತು. ನಾವು ಅದನ್ನ ಈ ಥರ ಪ್ಲ್ಯಾನ್ ಮಾಡಿ ಇದು ಒಬ್ಬರಿಗೆ ಇಷ್ಟ ಆಗಿರೋರಿಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ತಪ್ಪಿಲ್ಲ. ಅವರು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು. ಬಟ್ ಏನಂತಂದರೆ ಫೈನಲಿ ನಾವು ಕ್ಯಾರಿ ಮಾಡೋದು ಮೆಮೊರೇಬಲ್ ಕ್ಯಾರಿ ಮಾಡ್ತೀವಿ. ಆ್ಯಂಡ್ ಲೈಫ್ ಲಾಂಗ್
ಇದೊಂದು ಮೆಮೊರೇಬಲ್ ಲೈಫ್ ಲಾಂಗ್ ಉಳಿಯುತ್ತೆ. ಇವಾಗ ಅಲ್ಲ ಅವಿ, ಲೈಫ್ ಲಾಂಗ್ ಉಳಿಯುತ್ತೆ. ಸೊ ಅಂದ್ರೆ ಖುಷಿ ಆಗುತ್ತೆ ಇದೊಂದು ಈ ತರ ಮಾಡಿದ್ರು ಅಪ್ಪ. ಮತ್ತೆ ಎಲ್ಲ ಜೊತೆಲಿ ಸೇರಿ ಊಟ ಮಾಡಿದ್ವಿ, ಪಾರ್ಟಿ ಮಾಡ್ಕೊಂಡ್ವಿ ಅಂತ. Memories will carry away. ಎಸ್ ಎಸ್. ಅಂಡ್ ಆಲ್ಸೋ ಇದು ಯೂಟ್ಯೂಬ್ ಅಲ್ಲಿ ಈ ವಿಡಿಯೋ ಇರೋದ್ರಿಂದ ನೆಕ್ಸ್ಟ್ ನಮ್ಮ ಮಕ್ಳಿಗೂ ಈ ವಿಡಿಯೋಸ್ ತೋರಿಸ್ಬೋದು. ಹೀಗೇನೆ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳಿ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ. ಯಾರೇನ್ ಅನ್ಕೊಂತಾರ ವರಿ ಮಾಡ್ಕೋಬೇಡಿ. ನಿಮ್ಗೇನ್ ಈ ಖುಷಿ ಇಂಥದ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಿಮ್ ಪಾರ್ಟ್ನರ್ಸ್ ಏನು, ನಿಮ್ ಫ್ಯಾಮಿಲಿ ಏನು ಅನ್ನೋದು ನೀವ್ ತಿಳ್ಕೊಂಡಿರ್ತೀರಾ. ಅದನ್ನ ನೀವು ತಿಳ್ಕೊಂಡು ಅದ್ ಏನ್ ಮಾಡ್ಬೇಕು, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಮನೇಲಾಗ್ಲಿ ಔಟ್ಸೈಡ್ ಆಗ್ಲಿ, ಸ್ಮಾಲ್ ಥಿಂಗ್ಸ್ ಮಾಡಿ ಮೆಮೊರಿ ಕ್ರಿಯೇಟ್ ಮಾಡಿ, ಅಷ್ಟೇ ನಾನು ಹೇಳೋದು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ನಮ್ ಬರ್ಡೇ ಬಾಯಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವಿಶ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.